ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಅಮ್ಮ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೀಮ್ ಎಗ್ ಗ್ರೇವಿ ಅಥವಾ ಎಗ್ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ತುಂಬ ಡಿಫ್ರೆಂಟಾಗಿರುತ್ತೆ. ಸ್ಟೀಮ್ ಮಾಡಿಕೊಂಡು ಎಗ್ನ ಹೇಗೆ ಅದು ಪನ್ನೀರ್ ಟೈಪಲ್ಲಿ ಕಟ್ ಮಾಡಿಕೊಂಡು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಅದರಲ್ಲಿ ಒಂದು 5ರಿಂದ 6 ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಇದನ್ನು ಫ್ರೈ ಮಾಡಬಾರ್ದು. ಯೆಲ್ಲೋ ಕಲರೆಲ್ಲ ವೈಟ್ ಕಲರು ಯೆಲ್ಲೋ ಕಲರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈಗ ಇದಿಷ್ಟು ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟ್ ಆಗಿರೋದನ್ನು ಒಂದು ಬಟ್ಲಿಗೆ ಸ್ವಲ್ಪ ಆಯಿಲ್ನ ಸರುಬಿಟ್ಟು ಅದರೊಳಗಡೆ ಹಾಕಿ ಸ್ಟೀಮ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಟೀಮ್ ಮಾಡ್ಕೊಬೇಕಾದ್ರೆ ಬಾಣಲಿಲಾದರೂ ಇಟ್ಟು ಸ್ವಲ್ಪ ನೀರು ಹಾಕಿ ಮಾಡ್ಕೊಬೋದು. ಸೊ ನಾನಿಲ್ಲಿ ಹೆಂಚಿನ ಒಂದು 10 ನಿಮಿಷ ಬಿಸಿ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇನ್ನೊಂದು 10 ನಿಮಿಷನ ಮಾಡಿಕೊಂಡು ಸೊ ನೋಡಿ ಈ ಥರ ಆಗುತ್ತೆ. ಬೇಕು ಅಂದರೆ ನೀವು ಚಾಕದಲ್ಲಾಗಲಿ ಚಮಚದಲ್ಲಾಗಲಿ ತೋಡ್ಬೋದು. ಸೊ ನಾನು ಜಾಸ್ತಿ ಚಾಕದಲ್ಲಿ ನಾನು 2ರಿಂದ 3 ಸರಿ ನೋಡಿದ್ರಿಂದ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ನೋಡಿ ಶೇಪೆಲ್ಲ ಬರಲಿಲ್ಲ. ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆನೇ ಗೊತ್ತಾಗತ್ತೆ, ಚೆನ್ನಾಗಿ ಉಬ್ಕೊಂಡ್ಬರುತ್ತೆ ಬ್ರೆಡ್ ಥರ. ಸೊ ಇದು ಅಷ್ಟೇ ಸಾಫ್ಟಾಗಿ ಬ್ರೆಡ್ ಥರ ಬಂದಿದೆ. ತುಂಬಾ ಸಾಫ್ಟ್ ಅಂದರೆ ತುಂಬಾ ಸಾಫ್ಟಾಗಿದೆ. ಸೊ ಈಗ ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಅದೇ ಬಾಣಲಿನಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಸೊ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಬೆಂದಿಲ್ಲ ಅಂದರೆ ಸೌಟಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನಾನು ಮಸಾಲೆ ಐಟಮ್ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನೀರು ಕಂಟೆಸ್ಟಲ್ಲಿ ಸ್ವಲ್ಪ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ಇದು ಬೇಯೋದಕ್ಕೆ ಅಂತ ಹೇಳಿ ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕಾಗತ್ತೆ. ಸೊ ನೋಡಿ ಈಗ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ. ಗ್ರೇವಿ ನೋಡ್ತಾ ಇದ್ದೀರಾ, ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈಗ ನಿಮಗೆ ಎಷ್ಟು ಕಂಟೆನ್ಸಿಟಿ ಬೇಕೋ ಅಷ್ಟು ಕಂಟೆನ್ಸಿಟಿಯಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಳ್ಳೋ ತನಕ ಬೇಯಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಸ್ವಲ್ಪ ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿ ಸೊ ಬೇಯೋದಕ್ಕೆ ಬಿಡೋಣ. ಈ ಗ್ರೇವಿ ನಾನು ಸ್ವಲ್ಪ ನೀರು ಕಂಟೆನ್ಸಿಟಿಯಲ್ಲೇ ಮಾಡ್ಕೊತಾ ಇದ್ದೀನಿ. ತೆಳ್ಳಿಗೆ ಇರಲಿ ಅಂತ ದೋಸೆಗೆ ಮಾಡ್ಕೊತಾ ಇದ್ದೀನಿ, ದೋಸೆ ಚಪಾತಿಗೆ. ಆದ್ದರಿಂದ ಹಾಗೆ ಸ್ವಲ್ಪ ಅನ್ನ ಕೂಡ ತಿನ್ಬೋದು ಅಂತ ಹೇಳಿ ಅದರಿಂದ ಸ್ವಲ್ಪ ನೀರಾಗಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಸ್ಟೀಮ್ ಮಾಡ್ಕೊಂಡಿದ್ನಲ್ಲ ಎಗ್ಗು, ಅದನ್ನು ಇದರೊಳಗಡೆ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಮ್ಮ ಗ್ರೇವಿ ರೆಡಿ ಆಗುತ್ತೆ, ಎಗ್ ಸ್ಟೀಮ್ ಗ್ರೇವಿ. ಸೊ ಈಗ ನೋಡಿ ಚೆನ್ನಾಗಿ ಅದೆಲ್ಲ, ಏಕೆಂದರೆ ಬ್ರೆಡ್ ಥರ ಇರುತ್ತೆ, ಅದು ಬೇಗನೆ ಹೀರ್ಕೊಂಡ್ಬಿಡುತ್ತೆ ಉಪ್ಪು ಖಾರ ಎಲ್ಲ. ಜಾಸ್ತಿ ಟೈಮ್ ಇದನ್ನು ಬೇಯಿಸ್ಬೇಕು ಅಂತ ಏನಿಲ್ಲ ಮೊಟ್ಟೆ ಹಾಕಿದ್ಮೇಲೆ. ಸೊ ಈಗ ಚೆನ್ನಾಗಿ ಬೆಂದಿದೆ. ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಸ್ಮೆಲ್ಲೆಲ್ಲ ಸಖತ್ತಾಗಿ ಬಂದಿದೆ ಸ್ಟೀಮ್ ಮಾಡಿರೋದ್ರಿಂದ. ಸೊ ನೋಡಿ ಎಗ್ ಪನ್ನೀರ್ ಗ್ರೇವಿ ಅಥವಾ ಸ್ಟೀಮ್ ಪನ್ನೀರ್ ಅಂತಲೇ ಹೇಳ್ಬೋದು, ಸ್ಟೀಮ್ ಮೊಟ್ಟೆ ಪನ್ನೀರು. ಸೊ ಇದ್ರ ಜೊತೆ ನಾನಿವತ್ತು ದೋಸೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.